ಗಡಿನಾಡು ಬಳ್ಳಾರಿಯಲ್ಲಿ ದಿನೇ ದಿನೇ ರಣ ಬಿಸಿಲು ಹೆಚ್ಚಾಗ್ತಾ ಇದೆ. ಬಳ್ಳಾರಿಯಲ್ಲಿ ಸಾಯ್ತಾ ಇವೆ 5,000ಕ್ಕೂ ಹೆಚ್ಚು ಗಿಡಗಳು. ಬೇಸಿಗೆ ಆರಂಭಕ್ಕೂ ಮುನ್ನವೇ ರಸ್ತೆ ಬದಿಗೆ ನೆಟ್ಟಿದ್ದಂತ ಗಿಡಗಳು ಒಣಗೋಗ್ತಿವೆ, ಸಾಯ್ತಿವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರಸ್ತೆ ಬದಿ ಗಿಡಗಳನ್ನ ನೆಟ್ಟಿದ್ದಾರೆ. ಬಟ್ ಈಗ ಬೇಸಿಗೆ ಆರಂಭಕ್ಕೂ ಮುನ್ನವೇ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇರೋದ್ರಿಂದ ಗಿಡಗಳು ಒಣಗೋದಕ್ಕೆ ಶುರುವಾಗಿವೆ. ಸೂಕ್ತವಾದಂತ ನಿರ್ವಹಣೆ ಇಲ್ಲ, ಹೀಗಾಗಿ ಗಿಡಗಳು ಒಣಗ್ತಾ ಇವೆ ಅಂತ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕ್ತಿದ್ದಾರೆ. ಪಾಲಿಕೆ ನಿರ್ಲಕ್ಷ್ಯದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಗಿಡಗಳನ್ನ ಈ ರಸ್ತೆ ನಿರ್ಮಾಣದ ಸಂದರ್ಭದಲ್ಲಿ ನೆಟ್ಟಿರ್ತಾರೆ, ಬಟ್ ಅದರ ಸೂಕ್ತ ನಿರ್ವಹಣೆ ಮಾಡೋದಕ್ಕೆ ಅಂತ ಯಾರನ್ನಾದ್ರೂ ಅಪಾಯಿಂಟ್ ಮಾಡಬೇಕಲ್ವಾ. ಈಗ ಬೇಸಿಗೆ ಆರಂಭಕ್ಕೂ ಮುನ್ನವೇ ಬಿಸಿಲಿನ ಧಗೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಚಿಕ್ಕ ಪುಟ್ಟ ಗಿಡಗಳಿರಲಿ, ದೊಡ್ಡ ದೊಡ್ಡ ಗಿಡಗಳಿರಲಿ, ಯಾವುದು ಕೂಡ ಬದುಕ್ತಾ ಇಲ್ಲ. ಅವಕ್ಕೆ ನೀರಿನ ಸೂಕ್ತ ಪೂರೈಕೆ ಬೇಕೇ ಬೇಕು. ಬಟ್ ಇಲ್ಲಿ ಯಾರೂ ಕೂಡ ನೀರು ಹಾಕೋರಿಲ್ಲ, ನಿರ್ವಹಣೆ ಇಲ್ಲ. ಹೀಗಾಗಿ ಎಷ್ಟೋ ಖರ್ಚು ಮಾಡಿ ನೀವು ಇಲ್ಲಿ ಗಿಡಗಳನ್ನ ನೆಟ್ಟಿರ್ತೀರಾ, ಆದರೆ ನಿರ್ವಹಣೆ ಮಾತ್ರ ಶೂನ್ಯ. 5,000ಕ್ಕೂ ಹೆಚ್ಚು ಗಿಡಗಳನ್ನ ನೆಟ್ಟಿದ್ದಾರೆ, ಆದರೆ ಆ ಗಿಡಗಳ ನಿರ್ವಹಣೆ ಮಾಡೋದಕ್ಕೆ, ನೀರು ಹಾಕೋದಕ್ಕೆ, ಪೋಷಣೆ ಮಾಡೋದಕ್ಕೆ ಯಾರೂ ಇಲ್ಲ. ಹೀಗಾಗಿ ಪಾಲಿಕೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ.